ಉಪ್ಪು ನೋಡಿ, ನನಗೆ ಸುಮಾರು 29-30 ವರ್ಷ ಹುಡುಗಿ ಇದ್ದಾಗಿಂದ ಥೈರಾಯ್ಡ್ ಇತ್ತು. ತುಂಬ ಟೆನ್ಷನ್ ಮಾಡಿ ಚಿಂತೆ ಮಾಡ್ತಾಯಿದ್ದೆ. ಹಾಗಾಗಿ ಬಂದಿದೆ ಅಂತ ಮನೆತನದಲ್ಲಿ ಏನಿರಲಿಲ್ಲ. ತಾಯಿಯಿಂದ ಮಕ್ಕಳಿಗೆ ಹೀಗೆಲ್ಲ ಬರುತ್ತೆ ಅಂತಾರಲ್ಲ, ಹಾಗೆ ಮನೆಯಲ್ಲಿ ಯಾರಿಗೂ ಏನು ಥೈರಾಯ್ಡ್ ಇರಲಿಲ್ಲ. ನನಗೆ ಹೈಪೋಥೈರಾಯ್ಡಿಸಮ್ 8.5ವರೆಗೂ ಇತ್ತು. ಕ್ರಮೇಣ ಅದನ್ನೇ ಥೈರೋನಾರಮ್ ಮಾತ್ರೆ ತೊಗೊಳ್ತಾ ಇದ್ದೆ. ಭಾಳ ವರ್ಷ ಆಯಿತು. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಒಬ್ಬರು ಯಾರೋ ಹೇಳಿದರು, ಈ ಕಪ್ಪು ಉಪ್ಪು ಸಿಗುತ್ತೆ ಗೋಕರ್ಣ ಅಂತ ಹೇಳಿ. ಈ ಗೋಕರ್ಣದ ಉಪ್ಪನ್ನು ಉಪಯೋಗಿಸೋಕೆ ಶುರು ಮಾಡಿದೆ. ಆಮೇಲೆ ಇತ್ತೀಚೆಗೆಲ್ಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಮಾತ್ರೆ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ. 4.5, 4.3 ಇಷ್ಟು ಬರುತ್ತೆ. ನಾರ್ಮಲ್ ರೇಂಜ್ ಒಳಗೆ ಬರುತ್ತೆ. ಇದಕ್ಕೆ ಇನ್ನೂ ಒಂದು ನನ್ನ ವಯಸ್ಸು 55 ವರ್ಷ. ಬಹುಶಃ ಮೆನೋಪಾಸ್ ಎಲ್ಲ ಆಗಿ ಹಾರ್ಮೋನ್ಸ್ ಎಲ್ಲ ಏನಾದರೂ ಚೇಂಜಸ್ ಆಗಿ ಏನಾದರೂ ಥೈರಾಯ್ಡ್ ಗುಣ ಆಗಿರ್ಬೋದು, ಅಥವಾ ಈ ಉಪ್ಪಿನಿಂದನೂ ಗುಣ ಆಗಿರ್ಬೋದು. ನಾರ್ಮಲ್ ಆಗಿದ್ದೀನಿ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದೀನಿ. ಹೇಗಾದರೂ ಆಗಲಿ ಉಪ್ಪನ್ನು ಬದಲಾಯಿಸೋ ಇಷ್ಟ ಇದ್ದರೆ ಬದಲಾಯಿಸಿ. ನಾನಂತೂ ಈ ಉಪ್ಪು ಬಳಸಿದ್ದೇನೆ, ಈಗಲೂ ಇದನ್ನೇ ತರಿಸ್ಕೊಳ್ಳೋದು. ಆನಂತರ ಇತ್ತೀಚೆಗೆ 4 ವರ್ಷದಿಂದ ನಾನು ಯಾವುದೇ ಥೈರಾಯ್ಡ್ ಮಾತ್ರೆ ಏನೂ ತೊಗೊಳ್ತಾ ಇಲ್ಲ. ಲ್ಯಾಬ್ ಏನಾದರೂ ಸರಿ ಇಲ್ಲ, ರಿಪೋರ್ಟ್ ಸರಿ ಇಲ್ಲ ಅಂಥೇಳಿ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅಂತ ಬೇರೆ ಲ್ಯಾಬ್ಗಳಲ್ಲೆಲ್ಲ TSH ಚೆಕ್ ಮಾಡಿಸಿದೆ. ಥೈರಾಯ್ಡ್ ಪ್ರೊಫೈಲ್ ಫುಲ್ ಮಾಡಿಸಿದೆ. ಎಲ್ಲ ಸರಿ ಇದೆ, ನಾರ್ಮಲ್ ಇದೆ. ಬಟ್ ಏಜ್ ರಿಲೇಟೆಡ್ ಹಾರ್ಮೋನ್ಸ್ ಎಲ್ಲ ಬದಲಾಯಿತು. ಏನೋ ಮೆನೋಪಾಸ್ ಆಗಿ ನಿಂತು ಹೋಯ್ತು ಹಾರ್ಮೋನ್ಸ್ಗಳದ್ದು, ಏನು ನಂಗೆ ಗೊತ್ತಿಲ್ಲ. ನಂಗೆ ಒಟ್ಟಿನಲ್ಲಿ ಉಪ್ಪು ತೊಗೊಳ್ಳಿ ಅಂತ ಯಾರೋ ಹೇಳಿದರು, ಉಪ್ಪು ಬದಲಾಯಿಸಿ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು. ನಾನು ಈ ಉಪ್ಪನ್ನು ಬಳಸಿದ್ದೀನಿ. ನೋಡಿ, ಯಾರಾದರೂ ಉಪಯೋಗಿಸ್ಬೇಕು ಅಂತ ಅನಿಸಿದ್ರೆ ಉಪಯೋಗಿಸಿ. ಇದು ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಕಪ್ಪು ಉಪ್ಪು ಅಂತ ಚೀಲದಲ್ಲಿ ಅಂಗಡಿಗಳ ಮುಂದೆ ಎಲ್ಲ ಇಡ್ತಿದ್ರಲ್ಲ, ಅದೇ ಥರದ್ದೇ ಇದು ಕಪ್ಪು ಉಪ್ಪು, ಸಮುದ್ರದ ಉಪ್ಪು. ದಕ್ಷಿಣ ಕನ್ನಡದಲ್ಲೆಲ್ಲ ಸಿಗುತ್ತೆ. ಈ ಕಡೆ ಆಗುಂಬೆಯಿಂದ ಕೆಳಗೆ ಹೋದರೆ ಹೆಬ್ರಿ ಗೋಕರ್ಣದವರೆಗೂ, ಕುಂದಾಪುರ ಎಲ್ಲ ಕಡೆನೂ ಸಿಗುತ್ತೆ. ನೋಡಿ, ಬಳಸೋದಿದ್ದರೆ ಬಳಸಿ. ನಂಗೆ ಗೊತ್ತಿರೋದಷ್ಟು ನಾನು ತಿಳಿಸಿದ್ದೀನಿ. ಹಾಗೆ ಅಡಿಗೆ ಎಣ್ಣೆನೂ ಬದಲಾಯಿಸಿದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್, ಮಾಮೂಲಿ ಡಬಲ್ ಫಿಲ್ಟರ್ ಆಯಿಲ್ ನೀರಿದ್ದಂಗೆ ಇರುತ್ತೆ. ಇದು ತಿಕ್ಕಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೂ ಜಿಡ್ಡು ಬರುತ್ತೆ. ಹಾಗಾಗಿ ಈ ಆಯಿಲನ್ನು ಬದಲಾಯಿಸಿ 4-5 ವರ್ಷದಿಂದ ಬದಲಾಯಿಸಿದ್ದೀನಿ. ಒಳ್ಳೆಯದಾಗಿದೆ. ನೀವು ಪ್ರಯತ್ನ ಮಾಡಿ ನೋಡಿ.